ಪೂಜ್ಯಾಯ ರಾಘವೇಂದ್ರಾಯ ಮಂತ್ರದ ಮುಂದಿನ ಸಾಲುಗಳನ್ನು ರಾಯರ ಪವಾಡಗಳೊಂದಿಗೆ ತಿಳಿಯೋಣ. ವೆಂಕಟನಾಥರು ಸನ್ಯಾಸತ್ವವನ್ನು ಸ್ವೀಕರಿಸಿ ರಾಘವೇಂದ್ರರಾಗಿದ್ದಾರೆ. ರಾಯರು ಸನ್ಯಾಸತ್ವ ಸ್ವೀಕರಿಸಿದ ವಿಷಯ ತಿಳಿದು ಸರಸ್ವತಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ. ರಾಯರು ಆ ಆತ್ಮಕ್ಕೆ ಮೋಕ್ಷದಾನವನ್ನು ನೀಡುತ್ತಾರೆ. ಪೂರ್ವಾಶ್ರಮದ ತಮ್ಮ ಮಗನ ಜವಾಬ್ದಾರಿಯನ್ನು ಅಣ್ಣ ಗುರುರಾಜರು ತೆಗೆದುಕೊಳ್ಳುತ್ತಾರೆ. ರಾಯರು ಸನ್ಯಾಸತ್ವವನ್ನು ಸ್ವೀಕರಿಸಿದ ನಂತರ ಧರ್ಮದ ಪ್ರಚಾರದ ಹಾದಿಯಲ್ಲಿ ಮಾಡಿದ ಕೆಲವು ವಿಶೇಷ ಘಟನೆಗಳನ್ನು ನೋಡೋಣ. ತಂಜಾವೂರು, ಕುಂಭಕೋಣ, ಉಡುಪಿ ಹಾಗೂ ಉತ್ತರ ಕರ್ನಾಟಕದಲ್ಲಿ ಸಂಚರಿಸುವಾಗ ಒಂದೊಮ್ಮೆ ಕಿರೀಟಗಿರಿಯ ರಘುನಾಥ ದೇಸಾಯಿ ರಾಯರಿಗೆ ತಮ್ಮ ಮನೆಗೆ ಬಂದು ಸೇವೆಯನ್ನು ಸ್ವೀಕರಿಸಲು ಕೇಳಿಕೊಳ್ಳುತ್ತಾರೆ. ಮರುದಿನವೇ ರಾಯರು ತಮ್ಮ ಪೂಜೆಯನ್ನು ಅವರ ಮನೆಯಲ್ಲಿ ನಿಗದಿ ಮಾಡುತ್ತಾರೆ. ಆ ದಿನದ ಪ್ರಸಾದದ ಪಾತ್ರೆಯಲ್ಲಿ ರಘುನಾಥರ ಮಗು ಜಾರಿ ಬಿದ್ದು ಸಾವನ್ನಪ್ಪುತ್ತದೆ. ರಾಯರು ಆ ಮಗುವಿನ ಬಳಿ ಬಂದು, ಮಗುವಿಗೆ ಏನೂ ಆಗಿಲ್ಲ, ಅವನಿಗೆ ಇನ್ನೂ ಆಯಸ್ಸಿದೆ ಎಂದು ಜೀವ ಬರುವಂತೆ ಮಾಡುತ್ತಾರೆ. ಕೆಲ ಮೂರ್ಖರು ರಾಯರನ್ನು ನಂಬಲಿಲ್ಲ, ಪೂರ್ವ ನಿಯೋಜಿತ ಎಂದು ಅಲ್ಲಗಳೆಯುತ್ತಾರೆ. ಬೇರೊಂದು ಮಗುವನ್ನು ಕರೆತಂದು ಸತ್ತಿರುವಂತೆ ನಟಿಸಲು ಹೇಳುತ್ತಾರೆ. ರಾಯರನ್ನು ಪರೀಕ್ಷಿಸಲು ಮುಂದಾಗುತ್ತಾರೆ. ಮೂರ್ಖರು ರಾಯರ ಬಳಿ ಬಂದು, ಆಟವಾಡುತ್ತಿದ್ದ ಮಗು ಇದ್ದಕ್ಕಿದ್ದ ಹಾಗೆಯೇ ಬಿದ್ದು ತೀರಿಕೊಂಡಿದೆ, ಇವನನ್ನು ಬದುಕಿಸಬಲ್ಲಿರಾ ಎಂದು ಕೇಳುತ್ತಾರೆ. ಆಗ ರಾಯರು, ಈ ಮಗುವಿನ ಆಯಸ್ಸು ಮುಗಿದಿದೆ, ಈ ಮಗು ಸತ್ಯವಾಗಿಯೂ ತೀರಿಕೊಂಡಿದೆ ಎಂದು ಹೇಳುತ್ತಾರೆ. ಮೂರ್ಖರು ವ್ಯಂಗ್ಯವಾಗಿ ನಗುತ್ತಾ ಆ ಮಗುವನ್ನು ಎದ್ದೇಳಲು ಹೇಳುತ್ತಾರೆ. ಆದರೆ ಸತ್ಯವಾಗಿಯೂ ಆ ಮಗುವಿನ ಆಯಸ್ಸು ಮುಗಿದಿರುತ್ತದೆ. ಸತ್ಯ ಹಾಗೂ ಧರ್ಮದ ಹಾದಿಯಲ್ಲಿ ನಡೆಯುವವರನ್ನು ರಾಯರು ಎಂದಿಗೂ ಕೈ ಹಿಡಿಯುತ್ತಾರೆ. ಇದಕ್ಕಲ್ಲವೇ ಸತ್ಯ ಧರ್ಮ ರಥಾಯ ಚ ಎಂಬ ಸಾಲುಗಳು ರಾಯರ ಮಂತ್ರದಲ್ಲಿರುವುದು. ಮುಂದುವರೆದು ವೆಂಕಣ್ಣ ಎಂಬ ಅನಕ್ಷರಸ್ಥ ದನ ಕಾಯುತ್ತಿರುವಾಗ ಅಲ್ಲೇ ಸಾಗುತ್ತಿದ್ದ ರಾಯರನ್ನು ಕಂಡು ರಾಯರ ಬಳಿ ಬಂದು ತನಗೆ ವಿದ್ಯೆಯನ್ನು ನೀಡಲು ಕೇಳಿಕೊಳ್ಳುತ್ತಾನೆ. ರಾಯರು ಹರಿನಾಮವನ್ನು ಹೇಳಿಕೊಟ್ಟು ಸಂಕಟ ಬಂದಾಗ ಅವರನ್ನು ನೆನೆಯಲು ತಿಳಿಸುತ್ತಾರೆ. ಹೀಗೊಂದು ದಿನ ಅದೋನಿಯ ನವಾಬನು ತನ್ನ ಸೈನ್ಯದೊಂದಿಗೆ ಹೋಗುತ್ತಿರುವಾಗ ಸೈನಿಕನೊಬ್ಬ ಪತ್ರವೊಂದನ್ನು ತಂದುಕೊಡುತ್ತಾನೆ. ಪತ್ರ ಕನ್ನಡದಲ್ಲಿದ್ದು ಅಲ್ಲಿ ಯಾರಿಗೂ ಕನ್ನಡ ಬರುತ್ತಿರಲಿಲ್ಲ. ಆಗ ಅಲ್ಲೇ ದನ ಕಾಯುತ್ತಿದ್ದ ವೆಂಕಣ್ಣನನ್ನು ಕೂಗಿ ಕರೆದ ನವಾಬನು ಪತ್ರವನ್ನು ಓದಲು ತಿಳಿಸುತ್ತಾನೆ. ವೆಂಕಣ್ಣನು ತಾನು ಅನಕ್ಷರಸ್ಥನಾಗಿದ್ದು ಓದಲು ಬರೆಯಲು ಬರುವುದಿಲ್ಲ ಎಂದು ತಿಳಿಸಿದಾಗ ನವಾಬನು, ನೀನು ನೋಡಲು ಹಾಗೆ ಕಾಣುತ್ತಿಲ್ಲ, ಓದಲು ಪ್ರಯತ್ನಿಸು ಎಂದು ಏರುಧ್ವನಿಯಲ್ಲಿ ಗದರಿಸುತ್ತಾನೆ. ಹೆದರಿದ ವೆಂಕಣ್ಣ ರಾಯರನ್ನು ನೆನೆದು ಪತ್ರವನ್ನು ಓದಲು ಮುಂದಾಗುತ್ತಾನೆ. ಪತ್ರದಲ್ಲಿನ ಸಿಹಿ ವಿಚಾರವನ್ನು ತಿಳಿದು ನವಾಬರು ವೆಂಕಣ್ಣನನ್ನು ತನ್ನ ಆಸ್ಥಾನದ ದಿವಾನರನ್ನಾಗಿ ಮಾಡಿಕೊಳ್ಳುತ್ತಾರೆ. ಇದಕ್ಕಲ್ಲವೇ ಭಜತಾಂ ಕಲ್ಪವೃಕ್ಷಾಯ ಎಂಬ ಸಾಲುಗಳು ರಾಯರ ಮಂತ್ರದಲ್ಲಿರುವುದು. ಮುಂದುವರೆದು ಕುಂಭಕೋಣಂ ಪ್ರದೇಶವು 12 ವರ್ಷಗಳ ಭೀಕರ ಬರಗಾಲವನ್ನು ಕಾಣುತ್ತಿರುವ ಸಮಯವದು. ರಾಯರು ಅಲ್ಲಿನ ರಾಜನನ್ನು ಕರೆದು ಕೆಲವು ಯಜ್ಞಗಳನ್ನು ಮಾಡಲು ಸೂಚಿಸುತ್ತಾರೆ. ಪ್ರಚಂಡ ಮಳೆಯೊಂದು ಬಂದು ಪ್ರದೇಶವನ್ನೆಲ್ಲ ತಂಪಾಗಿಸಿ ಸಮೃದ್ಧಿಯಾಗಿಸುತ್ತದೆ. ರಾಜನು ರತ್ನದ ಹಾರವನ್ನು ರಾಯರಿಗೆ ನೀಡಿದಾಗ ಅವರು ಅದನ್ನು ಯಜ್ಞಾಗ್ನಿಗೆ ಸಮರ್ಪಿಸುತ್ತಾರೆ. ರಾಜನು ಇದನ್ನು ಆಶ್ಚರ್ಯದಿಂದ ನೋಡುತ್ತಾನೆ. ರಾಯರು ಪುನಃ ಅದರಿಂದ ಮಂತ್ರಾಕ್ಷತೆಯನ್ನು ತೆಗೆಯುತ್ತಾರೆ. ಇದೇ ಅಲ್ಲವೇ ರಾಯರ ಮಂತ್ರಾಕ್ಷತೆಯ ಶಕ್ತಿ ಹಾಗೂ ಸಿರಿವಂತಿಕೆ. ಮುಂದುವರೆದು ರಾಯರು ಮಾದಾವರ ಬಳಿ ಒಂದು ಬಂಡೆಯ ಮೇಲೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಿರುವಾಗ ಕನಕದಾಸರು ಬಂದು, ಶ್ರೀರಾಮರು ಕುಳಿತಿದ್ದ ಬಂಡೆಯ ಮೇಲೆ ಮತ್ತೆ ನಿಮ್ಮ ದರ್ಶನವಾಯಿತು ಎಂದು ತಿಳಿಸುತ್ತಾರೆ. ರಾಯರು ಕನಕದಾಸರನ್ನು ಕಂಡುಹಿಡಿದು ಅವರು ಮುಕ್ತಿಗಾಗಿ ಕಾಯುತ್ತಿದ್ದಾರೆಂದು ತಿಳಿದು ಅವರಿಗೆ ಮುಕ್ತಿಯನ್ನು ನೀಡುತ್ತಾರೆ. ಮುಂದುವರೆದು ರಾಯರು ಹತ್ತಿರದಲ್ಲೇ ಇದ್ದಾರೆ ಎಂಬ ವಿಷಯವನ್ನು ತಿಳಿದ ವೆಂಕಣ್ಣನು ರಾಯರ ಬಳಿ ಬಂದು, ಅಂದು ದನ ಕಾಯುತ್ತಿದ್ದವನನ್ನು ನೀವು ಆಶೀರ್ವದಿಸಿ ಇಂದು ಅದೋನಿಯ ನವಾಬರ ದಿವಾನರಾಗಿದ್ದೇನೆ ಎಂದು ತಿಳಿಸಿದರು. ತಮ್ಮ ಆಸ್ಥಾನಕ್ಕೆ ಬಂದು ಸೇವೆಯನ್ನು ಸ್ವೀಕರಿಸಬೇಕೆಂದು ಕೇಳಿಕೊಳ್ಳುತ್ತಾರೆ. ರಾಯರು ಒಪ್ಪುತ್ತಾರೆ. ದಿವಾನ ವೆಂಕಣ್ಣನು ಅದೋನಿಯ ನವಾಬರಿಗೆ ರಾಯರನ್ನು ಕರೆಸಿ ಸೇವೆ ಮಾಡಲು ಕೇಳಿಕೊಂಡಾಗ ವಲ್ಲದ ಮನಸ್ಸಿನಲ್ಲಿಯೇ ಒಪ್ಪಿಕೊಂಡ ನವಾಬರು ರಾಯರನ್ನು ಪರೀಕ್ಷಿಸಲು ಮುಂದಾಗುತ್ತಾರೆ. ಸಂಚೊಂದನ್ನು ರೂಪಿಸಿ ಬುಟ್ಟಿಯೊಂದರಲ್ಲಿ ಮಾಂಸ ತುಂಬಿ ಅದರ ಮೇಲೊಂದು ಬಟ್ಟೆಯನ್ನು ಒದ್ದಿಸಿ ರಾಯರಿಗೆ ಪೂಜೆಗೆ ನೀಡುತ್ತಾರೆ. ರಾಯರು ಅದನ್ನು ಹತ್ತಿರ ತರಲು ಹೇಳಿ ಮೇಲೆ ಮುಚ್ಚಲಾದ ಬಟ್ಟೆಯನ್ನು ತೆಗೆಯಲು ಹೇಳುತ್ತಾರೆ. ಆಗ ಮಾಂಸವೆಲ್ಲವೂ ತಾಜಾ ಹಣ್ಣುಗಳಾಗಿ ಬದಲಾಗಿರುತ್ತವೆ. ನವಾಬರು ಆಶ್ಚರ್ಯಗೊಂಡು ರಾಯರ ಬಳಿ ಬಂದು ತಮ್ಮನ್ನು ಕ್ಷಮಿಸಲು ಕೇಳಿ ನಮ್ಮಿಂದ ಏನಾದರೂ ಸ್ವೀಕರಿಸಬೇಕೆಂದು ವಿನಂತಿಸಿಕೊಳ್ಳುತ್ತಾರೆ. ರಾಯರು ತುಂಗಭದ್ರ ತೀರದಲ್ಲಿನ ಮಂಚಾಲಯ ಗ್ರಾಮವನ್ನು ಕೇಳುತ್ತಾರೆ. ನವಾಬರು ಮಂಚಾಲಯ ಗ್ರಾಮವನ್ನು ಮಾತ್ರವಲ್ಲದೆ ಇನ್ನು ಮುಂದೆ ರಾಯರ ಸೇವೆಗೆ ತಮ್ಮ ಆಸ್ಥಾನದಿಂದಲೇ ಎಲ್ಲ ಏರ್ಪಾಡುಗಳನ್ನು ಮಾಡುವುದಾಗಿ ಘೋಷಿಸುತ್ತಾರೆ. ಮಂಚಾಲಯದ ಗ್ರಾಮ ದೇವತೆ ದೇವಿ ಮಂಚಾಲಮ್ಮ
ರಾಯರ ಆಗಮನವನ್ನು ತಿಳಿದು ಅವರನ್ನು ಸಂತೋಷದಿಂದ ಬರಮಾಡಿಕೊಳ್ಳುತ್ತಾರೆ. ಮಂಚಾಲಮ್ಮ ದೇವಿಯು ರಾಯರಿಗೆ ಅಲ್ಲೇ ನೆಲೆಸಲು ಹೇಳಿದಾಗ ರಾಯರು ಭವಿಷ್ಯದಲ್ಲಿ ತಾನು ಇಲ್ಲಿಯೇ ನೆಲೆಸುವುದಾಗಿ ತಿಳಿಸುತ್ತಾರೆ. ತುಂಗಭದ್ರಾ ನದಿಯ ಮತ್ತೊಂದು ತೀರದ ಬಿಚ್ಚಾಲೆ ಗ್ರಾಮದಲ್ಲಿ ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ಸೇವೆಯನ್ನು ಸ್ವೀಕರಿಸುತ್ತಿದ್ದ ರಾಯರು 13 ವರ್ಷಗಳ ಕಾಲ ಅವರೊಟ್ಟಿಗೆ ನೆಲೆಸುತ್ತಾರೆ. ಮುಂದಿನ ಭಾಗದಲ್ಲಿ ರಾಯರು ಬೃಂದಾವನಸ್ಥರಾಗುವ ಸಂದರ್ಭವನ್ನು ತಿಳಿಯಲು ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.